ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಮುಂದಿನ ಪ್ರಶಸ್ತಿ ಮನರಂಜನೆ ವಿಭಾಗದಲ್ಲಿ. ಈ ಪ್ರಶಸ್ತಿ ಯಾರಿಗೆ ಸಿಗ್ತಾ ಇದೆ ಇದನ್ನು ಅನೌನ್ಸ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇರುವಂಥ ವಿಶೇಷ ಅತಿಥಿ ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಉಮಾಶ್ರೀ ಮೇಡಮ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಗಳ ಸ್ವಾಗತ ವೇದಿಕೆ ಮೇಲೆ. ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ವಿಭಾಗಗಳಲ್ಲೂ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಎಲ್ಲರಿಗೂ ಇನ್ಸ್ಪೈರ್ ಮಾಡಿದಂತಹ ನಿಜವಾದ ಸಾಧಕಿ ನಮ್ಮೆಲ್ಲರ ಪ್ರೀತಿಯ ಉಮಾಶ್ರೀ ಅಮ್ಮ ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಇವರ ಜೊತೆ ಆಗ್ತಾ ಇದ್ದಾರೆ ನಮ್ಮ ಕನ್ನಡದ ಹೆಮ್ಮೆಯ ನಟಿ, ಕಾಂತಾರ ಚಿತ್ರದ ಮೂಲಕ ಎಲ್ಲರ ಹೃದಯಗಳನ್ನು ಗೆದ್ದಂಥ ಸಪ್ತಮಿ ಗೌಡ. ಹಾಗೆಯೇ ಸ್ವಾಗತಿಸೋಣ ಶ್ರೀಯುತ CK ಶ್ರೀನಾಥ್, ಫೌಂಡರ್ ಕೋತಾಸ್ ಕಾಫಿ, CS ನಿತಿನ್, MD ಕೋತಾಸ್. ಅಮ್ಮ, ವರ್ಷದ ಕನ್ನಡಿಗ ಗೆಲುವು ಯಾರ ಪಾಲಿಗೆ? ವರ್ಷದ ಕನ್ನಡಿಗ ನ್ಯೂಸ್ 18 ಪ್ರಶಸ್ತಿ. ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥವರು ಡಾಲಿ ಧನಂಜಯ್. ಬರಲಿ ಚಪ್ಪಾಳೆ ಡಾಲಿ ಧನಂಜಯ್ ಅವರಿಗೆ. ನಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ್ ಎಲ್ಲ ಯಂಗ್ಸ್ಟರ್ಸ್ನ ನಿಜವಾದ ಇನ್ಸ್ಪಿರೇಷನ್. ಅಂಕಲ್ನ ಹೊಡಿತೀನಿ ಸುಪ್ಪಿ ಅಂತ ಹೇಳಿದೆ ತಡ, ಎಲ್ಲ ಅವಾರ್ಡ್ಗಳನ್ನ ಅವರೇ ಹೊಡಿತಾ ಇದ್ದಾರೆ. ಬರಲಿ ಚಪ್ಪಾಳೆ ನಮ್ಮೆಲ್ಲರ ಹೆಮ್ಮೆಯ ಡಾಲಿ ಧನಂಜಯ್ ಅವರಿಗೆ. ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಮನರಂಜನಾ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಪಡ್ಕೋತಾ ಇದ್ದಾರೆ ಡಾಲಿ ಧನಂಜಯ್ ಅವರು. ಸಪ್ತಮಿ ಅವರೇ, ಮೈಸೂರು ಸ್ಯಾಂಡಲ್ ಸೋಪ್ ವತಿಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ನ ನೀವು ಅವ್ರಿಗೆ ಕೊಡಬೇಕು. ಯಶಸ್ವಿ ನಟ, ಯಶಸ್ವಿ ನಿರ್ಮಾಪಕರು, ಯಶಸ್ವಿ ಬರಹಗಾರರವರು, ಸಾಹಿತ್ಯದ ಬಗ್ಗೆ ನಾವು ಮಾತಾಡೋಕ್ಕಾಗತ್ತಾ? ಅಷ್ಟು ಪ್ರತಿಭೆ ಇರುವಂಥ ಡಾಲಿ ಧನಂಜಯ್, ಮೊದಲನೇದಾಗಿ ಅಭಿನಂದನೆಗಳು. ಫಸ್ಟು ನಿಮ್ಮ ಅಭಿಮಾನಿಗಳು ನಿಮ್ಮ ಮಾತಿಗಾಗಿ ಕಾಯ್ತಾ ಇದ್ದಾರೆ, ಅವರಿಗಾಗಿ ಒಂದೆರಡು ಮಾತು ಪ್ಲೀಸ್. ಥ್ಯಾಂಕ್ ಯು ನ್ಯೂಸ್ 18. ತುಂಬ ಖುಷಿಯಾಗುತ್ತೆ, ತುಂಬ ಒಳ್ಳೆಯ ಅವಾರ್ಡ್ ಇದು. ಕನ್ನಡಿಗ ಅಂತ ಅನ್ಸ್ಕೊಳ್ಳೋಕ್ಕೆ ಯಾವಾಗಲೂ ಖುಷಿನೇ, ಅದರಲ್ಲೂ ವರ್ಷದ ಕನ್ನಡಿಗ ಪ್ರಶಸ್ತಿ ಅಂದರೆ ಖಂಡಿತ ಖುಷಿ, ಖಂಡಿತ ಹೆಮ್ಮೆ. ಅದರಲ್ಲೂ ಆ ಪ್ರಶಸ್ತಿನ ನಮ್ಮ ಉಮಾಶ್ರೀ ಅಮ್ಮನಿಂದ ತಗೊಂಡಿದ್ದು ತುಂಬ ಹೆಮ್ಮೆ. ಇದೊಂಥರ ರತ್ನನ್ ಪ್ರಪಂಚ ಯಾಕೆಂದರೆ ಸೃಷ್ಟಿ ಆಯಿತು. ಅವ್ರ ಥಿಯೇಟ್ರಲ್ಲಿ ತುಂಬ ಅದ್ಭುತವಾಗಿ ಮಾಸ್ ಹೀರೋಗಳಷ್ಟೇ ನಮಗಿಂತ ಜಾಸ್ತಿ ವಿಸಿಲ್ ಹೊಡೆಸ್ಕೊಂಡಿರೋದನ್ನು ನಾನು ನೋಡಿದ್ದೀನಿ. ನಾನು ವಿಸಿಲ್ ಹೊಡೆದಿದ್ದೀನಿ ಉಮಾಶ್ರೀ ಅಮ್ಮನಿಗೆ ಥಿಯೇಟ್ರಲ್ಲಿ. ನನ್ನ ಪುಸ್ತಕದಲ್ಲಿ ಒಂದು ಸಾಲು ಬರ್ಕೊಂಡಿದ್ದೆ ತುಂಬ ಹಿಂದೆ, ನನ್ನ ಕಾಲೇಜ್ ದಿನಗಳಲ್ಲಿ. ಚೆಲುವ ಕನ್ನಡಿಗರು ಉಸಿರಲ್ಲಿ ಹಾಡಾಗಿ ಬಾಳುವ ತವಕ, ಕಾಯುವೆನು ಎಂದಾದರೂ ಒಂದು ದಿನ ನನ್ನ ಸ್ವರಗಳಿಗೆ ರಾಗ ಸಿಗುವ ತನಕ ಅಂತ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಅದು ನಿಜ ಆಗ್ತಾ ಬರ್ತಾ ಇದೆ. ತುಂಬ ಅದ್ಭುತವಾಗಿ ನನ್ನ ಎಲ್ಲ ಪ್ರಯತ್ನಗಳಲ್ಲೂ ನಮ್ಮ ಕನ್ನಡಿಗರು ತುಂಬ ಚೆನ್ನಾಗಿ ಜೊತೆ ನಿಲ್ತಾ ಇದ್ದಾರೆ. ಅದು ನಿರ್ಮಾಣ ಇರಲಿ, ನಟನೆಯ ಸಿನಿಮಾಗಳಿರಲಿ. ಸೊ ಇದೆಲ್ಲದು, ಈ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಸಲ್ಲಬೇಕು. ಈ ಪ್ರೀತಿ ನಿರಂತರವಾಗಿ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಧನಂಜಯ್ ಅವರೇ. ಆ್ಯಂಡ್ ಅವ್ರು ಬೆಳಿಬೇಕಾದ್ರೆ ಅವ್ರು ಫೇಸ್ ಮಾಡಿದಂಥ ಸ್ಟ್ರಗಲ್ಸು ಹೊಸ ಕನಸು ಇಟ್ಕೊಂಡು ಬರುವಂತಹ ಕಲಾವಿದರಿಗೂ ಕೂಡ ಫೇಸ್ ಮಾಡಬೇಕಾಗತ್ತೆ ಅಂತ ಗೊತ್ತಾದಾಗ ನೀವೊಂದು ನಿರ್ಮಾಣ ಸಂಸ್ಥೆಯನ್ನು ಶುರು ಮಾಡ್ತೀರಾ. ಅದರಲ್ಲಿ ಹೊಸ ಹೊಸ ಚಿತ್ರಗಳು, ಹೊಸ ಹೊಸ ಕಥೆಗಳನ್ನು ನಿರ್ಮಾಣ ಮಾಡ್ತೀರಾ. ಆ ಒಂದು ಜರ್ನಿಯಲ್ಲಿ ಈ ಹಂತದಲ್ಲಿ ನೀವು ಹೇಳಿದ ಹಾಗೆ ಉಮಾಶ್ರೀ ಅಮ್ಮನ ಕೈಯಾರಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಾ. ತಾಯಿ ಮಗ ಒಂದೇ ಫ್ರೇಮಲ್ಲಿ ನಿಂತಿರೋಷ್ಟು ಖುಷಿ ಆಗ್ತಾ ಇದೆ. ಅಮ್ಮ, ಒಂದು ಅಪ್ಪುಗೆಯ ಮುತ್ತನ್ನು ಆ ಮಗನಿಗೆ ಕೊಟ್ಬಿಟ್ರೆ ಒಂದು ವಂಡರ್ಫುಲ್ ಮೂಮೆಂಟ್ ಆಗುತ್ತೆ. ಅರೇ, ಪಿಕ್ಚರಲ್ಲಿ ಬೈತಿದ್ರಿ, ಈಗ ಬೈಯಲ್ಲ, ಈಗ ಪ್ರೀತಿಯಿಂದ ಮುದ್ದಾಡಿದ್ರು. ಅಮ್ಮ, ಈ ಸಂದರ್ಭದಲ್ಲಿ ಆ ಮಗನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ, ಪ್ಲೀಸ್ ಮಾತಾಡಿ. ನಾನು ನೋಡಿದ ಹಾಗೆ ತುಂಬ ಸರಳವಾದಂಥ ವ್ಯಕ್ತಿತ್ವ, ಬಹಳ ಸರಳವಾದಂಥ ವ್ಯಕ್ತಿತ್ವ, ತುಂಬ ಸ್ನೇಹಜೀವಿ. ತನಗಾಗಿ ತನಗೋಸ್ಕರ ಅನ್ನುವ ಭಾವ ಇಲ್ಲದೇ ಎಲ್ಲರಿಗೋಸ್ಕರ ಕೂಡ ತಾನು ಇರೋದನ್ನು ನಾನು ಕಂಡಿದ್ದೇನೆ. ಸೊ ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಶುಭಾಶಯಗಳು ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇವತ್ತು ಈ ಒಂದು
ಪ್ರಶಸ್ತಿನ ತಗೊಳ್ಳೋಕ್ಕೆ ಬರೋಕ್ಕೆ ಮುಂಚೆ ನನಗೊಂದು ಫೋನ್ ಮಾಡಿದರು. ಅಮ್ಮ, ನಾನು ಪ್ರಶಸ್ತಿ ಬಂದಿದೆ, ನಾನು ಹೋಗ್ತಾ ಇದ್ದೀನಿ ಅಂತಂದರು. ಹೋಗಿ ಬರ ಮುಂಡದೆ ಅಂದೆ. ಮರಿಬೇಡ್ವೋ, ಹಸಿರು ಚಡ್ಡಿ ಹಾಕ್ಕೊಂಡು ಹೋಗು ಅಂತ ಹೇಳಿದೆ. ಅದಕ್ಕೆ ಮಗ ಏನಂದ್ರು? ನೀನು ಯಾವಾಗಲೂ ಎತ್ತಿದ್ದೆ, ಆಯ್ತು ಬಿಡು, ಅದೇ ಹಾಕೊಂಡು ಹೋಗ್ತೀನಿ. ಅದನ್ನ ನಾವು ಜಾಸ್ತಿ ಕೇಳಲ್ಲ, ಕೆದಕೋದಿಲ್ಲ. ಹಸಿರಾಗೇ ಇರಲಿ ಅಂತ ಆಶಿಸ್ತೀವಿ. ನಮ್ಮೊಂದು ಆಸೆ ಏನಪ್ಪ ಅಂದರೆ ಅಭಿಮಾನಿಗಳ ಮನಸ್ಸಲ್ಲಿರೋದು ಮತ್ತೆ ಈ ಕಾಂಬಿನೇಷನಲ್ಲಿ ಇನ್ನೊಂದು ಸಿನಿಮಾ ಬರಬೇಕು, ಆ ಅಮ್ಮ ಮಗ ಸಿನಿಮಾ ಬರಬೇಕು. ಖಂಡಿತ ಬರುತ್ತೆ, ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಓಹೋ, ಇಲ್ಲೇ ನ್ಯೂಸ್ 18 ಕನ್ನಡದಲ್ಲೇ ಒಂದು ಹಿಂಟ್ ಕೊಟ್ಟಿದ್ದಾರೆ. ಅಮ್ಮ ಹಿಂಗಂದಿದ್ದಾರೆ, ಹಿಂಗಂದಿದ್ದಾರೆ, ಆಗಲಿ ಅಂತ ಆಶಿಸ್ತಿದ್ದೀವಿ. ಧನುವರು ಹೇಳಿದ್ದಾರೆ ಆಗತ್ತೆ, ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಅಂತ. ನಾವೆಲ್ಲರೂ ಪರದೆ ಮೇಲೆ ನಿಮ್ಮನ್ನು ಸಂಭ್ರಮಿಸೋದಕ್ಕೆ ಕಾಯ್ತಾ ಇರ್ತೀವಿ. ಇತ್ತೀಚೆಗೆ ಕಾಂತಾರ ಚಿತ್ರದ ಮೂಲಕ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಾದ್ಯಂತ ಎಲ್ಲರ ಮನಸ್ಸನ್ನು ಗೆದ್ದಂಥ ಸಪ್ತಮಿ ಅವರಿದ್ದಾರೆ. ಸಪ್ತಮಿ, ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಸಿನಿಮಾ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಧನಂಜಯ್ ಅವ್ರ ಜೊತೆ ಪಾಪ್ಕಾರ್ನ್ ಮಂಕಿ ಟೈಗರಲ್ಲಿ. 2020 ರಿಲೀಸ್ ಆಗಿದ್ದು ಪಾಪ್ಕಾರ್ನ್ ಮಂಕಿ ಟೈಗರ್. ಇವಾಗ ಆಲ್ಮೋಸ್ಟ್ 4 years. ಅಷ್ಟು ವರ್ಷ ಕೂಡ ಹೀಸ್ ಬಿನ್ ಸಚ್ ಅ ಗ್ರೇಟ್ ಫ್ರೆಂಡ್, ಒಂದು ಒಳ್ಳೆ ಸ್ನೇಹಿತರಾಗಿದ್ದಾರೆ. ಆ್ಯಂಡ್ ಡಾಲಿ ಪಿಕ್ಚರ್ಸಿಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ಅದಲ್ಲದೆ ಅವ್ರು ಯಾವಾಗ್ಲೂ ಏನಾದರೂ ಹಾಡು ಏನಾದರೂ ಲಿರಿಕ್ಸ್ ಬರ್ದಾಗ ಬಂದು ಹೇಳ್ತಾರೆ, ನೋಡ್ದ ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ ನಾನು, ಹೆಂಗೆ ವರ್ಡಿಸಿದ್ದೀನಿ ನೋಡು ಅಂತ. ಸೊ ಆ್ಯಂಡ್ ಅಂದರೆ ಹಿ ಹ್ಯಾಸ್ ದಟ್, ಅದೊಂದು ಚೈಲ್ಡ್ ಲೈಕ್ ಕ್ಯಾರೆಕ್ಟರ್ ಅವರಲ್ಲಿದೆ. ಸೊ ಅವ್ರು ಯಾವಾಗಲೂ ಖುಷಿಯಾಗಿ ಹೀಗಲೇ ಸಾಧನೆ ಮಾಡ್ತಾ ಇರಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸಪ್ತಮಿ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ CK ಶ್ರೀನಾಥ್ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೋರಿಕೆ. ಎಲ್ರಿಗೂ ನಮಸ್ಕಾರ. ದಿಸ್ ಟೈಪ್ ಆಫ್ ಕಾರ್ಯಕ್ರಮ ಯಶಸ್ವಿಯಿಂದ ತುಂಬ ವರ್ಷದಿಂದ ನ್ಯೂಸ್ 18 ಅವ್ರು ನಡ್ಸ್ಕೊಂಡು ಬರ್ತಾ ಇರೋದು. ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ಧನಂಜಯ ಹ್ಯಾಸ್ at this young age you have made too many laurels for yourself, and may God bless you with more laurels in the years to come. ಧನಂಜಯ ಅವರೇ, ಅಭಿನಂದನೆಗಳು. ಮತ್ತಷ್ಟು ಮಗದಷ್ಟು ಪ್ರಶಸ್ತಿಗಳು ನಿಮ್ಮ ಕೈ ಸೇರಲಿ. ಅಮ್ಮ, ನಮ್ಮನ್ನು ಹೀಗೆ ಇನ್ಸ್ಪೈರ್ ಮಾಡ್ತೀರಿ ನೀವು. ನಿಮ್ಮ ಎನರ್ಜಿ ಇನ್ನೂ ಡಬಲ್ ತ್ರಿಬಲ್ ಆಗಲಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸಪ್ತಮಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ಒಂದು ಸಿನಿಮಾ ಅಂದರೆ ಹೇಗಿರಬೇಕು? ಆ ಸಿನಿಮಾ ಬದುಕನ್ನು ಬದಲಾಯಿಸೋ ಥರ ಇರಬೇಕು, ಎಲ್ಲರ ಬದುಕಲ್ಲಿ ಸ್ಫೂರ್ತಿ ತುಂಬೋ ಥರ ಇರಬೇಕು. ಈ ವರ್ಷದ ಮೂವಿ ಆಫ್ ದ ಇಯರ್ ಯಾವ ಸಿನಿಮಾಗೆ ದಕ್ಕಲಿದೆ, ಇದನ್ನು ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಒನ್ ಆ್ಯಂಡ್ ಓನ್ಲಿ ರಾಯಲ್ ಸಲ್ಯೂಟ್ ಮೂಲಕ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ವಿಕಟ ಕವಿ ಯೋಗರಾಜ್ ಭಟ್ರು. ಹಾಗೆಯೇ ವಿವೇಕ್ ನಾರಾಯಣ್, ಮ್ಯಾನೇಜಿಂಗ್ ಎಡಿಟರ್, ಸೌತ್ ನೆಟ್ವರ್ಕ್ 18, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಕಲರಿಗೂ ನಮಸ್ತೆ. ಮೂವಿ ಆಫ್ ದ ಇಯರ್ ಕಾಟೇರ. ಈ ವರ್ಷದ ಅತ್ಯಂತ ಸೂಪರ್ ಡೂಪರ್ ಹಿಟ್ ಚಿತ್ರ ಕಾಟೇರ. ವರ್ಷದ ಅತ್ಯುತ್ತಮ ಸಿನಿಮಾ, ನಮ್ಮೆಲ್ಲರ ಪ್ರೀತಿಯ ದಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಭಿನಯದ, ತರುಣ್ ಅವರ ನಿರ್ದೇಶನದ ಚಿತ್ರ ಕಾಟೇರ ಚಿತ್ರ. ಸೊ ಮೊದಲನೇದಾಗಿ ದ ಕ್ಯಾಪ್ಟನ್ ಆಫ್ ದ ಸಿನಿಮಾ ತರುಣ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಸಂಭಾಷಣೆಯನ್ನ ಬರೆದಂಥ ಮಾಸ್ತಿ ಸರ್ ಇದ್ದಾರೆ, ಕಥೆಯನ್ನು ಕೊಟ್ಟಂಥ ಜಡೇಶ್ ಸರ್ ಇದ್ದಾರೆ, ನಾಯಕ ನಟಿಯಾದಂಥ ಕನಸಿನ ರಾಣಿಯ ನನಸು ಆರಾಧನಾ ಅವರಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಭಿನಂದನೆಗಳು ತರುಣ್ ಸುಧೀರ್ ಸರ್ ಹಾಗೂ ತಂಡದವರಿಗೆ. ವರ್ಷದ ಅತ್ಯುತ್ತಮ ಚಿತ್ರ ಕಾಟೇರ ಚಿತ್ರಕ್ಕೆ ಬರಲಿ ಚಪ್ಪಾಳೆ. ಕಾಟೇರ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿ ಅವರ ಹತ್ರ ಅಂತ ಅದ್ಭುತವಾದಂಥ ಅಭಿನಯವನ್ನ ಕಾಟೇರ ಚಿತ್ರದ ಮೂಲಕ ನಮಗಾಗಿ ತೋರಿಸಿದವರು ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರಾದಂಥ ತರುಣ್ ಸುಧೀರ್ ಸರ್ ಅವರು. ಮೊದಲನೇದಾಗಿ ಸರ್ ತಮಗೆ ಅಭಿನಂದನೆಗಳು, ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಕಾಟೇರ ಒಂದು ಚಿತ್ರತಂಡನ ಗುರುತಿಸಿ ಇವತ್ತು ಈ ಒಂದು
ತುಂಬ ಇದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇದೆ ಈ ಅವಾರ್ಡ್ಗೆ. ಸೊ ಇದು ಬಂದಿರೋದಕ್ಕೆ ನಾನು ನ್ಯೂಸ್ 18ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕನ್ನಡಿಗರಿಗೇನೆ ಅಂತ ಮಾಡಿರೋಂಥ ಒಂದು ಪ್ರಶಸ್ತಿ ಇದು. ಈ ಸಿನಿಮಾ ಕೂಡ ಹಾಗೇನೆ ಒಂದು ಅಪ್ಪಟ ಕನ್ನಡ ಮಣ್ಣಿನ ಒಂದು ಕತೆ, ನಮ್ಮ ಸೊಗಡಿನ ಒಂದು ಕತೆನೇ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿ ಶುರುವಾದಂಥ ಒಂದು ಸಿನಿಮಾ. ದರ್ಶನ್ ಸರ್ ಕೂಡ ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ರು, ನಾವು ಬೇರೆ ಯಾವುದು ಯೋಚನೆ ಮಾಡ್ತಿಲ್ಲ, ಬರೀ ಒಂದು ಅಪ್ಪಟ ಕನ್ನಡ ಸಿನಿಮಾ ಮಾಡಬೇಕು, ಕನ್ನಡಿಗರಿಗೋಸ್ಕರ ಒಂದು ಸಿನಿಮಾ ಮಾಡಬೇಕು, ಕನ್ನಡಿಗರಿಗೆ ಈ ಸಿನಿಮಾನ ಗೆಲ್ಲಿಸ್ತಾರೆ ಅಂತ ಹೇಳಿದ್ರು. ಅದು ಆ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡಿಗರ ಕೈ ಹಿಡಿದು ಈ ಸಿನಿಮಾನ ದೊಡ್ಡ ಯಶಸ್ಸು ಮಾಡಿದ್ದಾರೆ. ಸೊ ನಾನು ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೂ ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತಂಥ ನಮ್ಮ ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್ ಸರ್, ಇದನ್ನು ನಂಬಿ ಈ ಸಿನಿಮಾನ ಮಾಡಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾ ಗೆದ್ದಿದ್ದಕ್ಕೆ ಇಡೀ ತಂಡದ ಒಂದು ಶ್ರಮ. ಕತೆಗೆ ಫಸ್ಟು ಒಂದು ಓಂಕಾರ ಇಂದ ಶುರು ಮಾಡಿದಂಥ ನನ್ನ ಸಹ ಬರಹಗಾರರಾದಂಥ ಜಡೇಶ್ ಅವರಾಗಿರ್ಬೋದು, ಡೈಲಾಗ್ಸ್ ಅತ್ಯುತ್ತಮವಾಗಿ ಬರೆದಂಥ ಮಾಸ್ತಿ ಅವರು, ನಮ್ಮ ಹೀರೋಯಿನ್ ಆರಾಧನಾ ಆಗಿರ್ಬೋದು. ಸೊ ಒಂದು ಇಡೀ ತಂಡ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ, ನನಗೆ ನಮ್ಮ ಗುರುಗಳಾದಂಥ ಯೋಗರಾಜ್ ಭಟ್ ಸರ್ ಇದನ್ನು ಕೊಡ್ತಾ ಇರೋದು. ನಾವು ಮಾಡಿದಂಥ ಅಷ್ಟು ಸಿನಿಮಾ ನಾನು ಮಾಡಿರಲಿ ಅಥವಾ ನಾನು ನಂದ ಡೈರೆಕ್ಷನ್ ಮಾಡಬೇಕಾದ್ರು ನಾನು ಕೆಲಸ ಮಾಡ್ತಿದ್ದೆ, ಅವಾಗ ಕೂಡ ಯಾವುದೇನು ಮಿಸ್ ಆದರೂ ಗುರುಗಳದ್ದು ಒಂದು ಸಾಂಗ್ ಮಿಸ್ ಆಗ್ತಿರಲಿಲ್ಲ. ಸೊ ಈ ಸಿನಿಮಾದಲ್ಲಿ ಕೂಡ ಅವರೊಂದು ಹಾಡು ಬರೆದಿದ್ದಾರೆ. ತುಂಬ ದೊಡ್ಡ ಸ್ಟ್ರೆಂತ್ ಆಗಿದ್ದಾರೆ ನಮ್ಮ ಎಲ್ಲ ಸಿನಿಮಾಗಳಿಗೆ. ಅವ್ರ ಸಾಂಗ್ಸ್ ಒಂಥರ ಟಿಕೆಟ್ ಹೋಲ್ಡರ್ ಅಂತ ಹೇಳ್ತೀವಿ, ಅಂದರೆ ಥಿಯೇಟರ್ ಒಳಗಡೆ ಕರ್ಕೊಂಬರೋದಕ್ಕೆ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಸಾಂಗ್ಸ್ ಕೊಡ್ತಾರೆ. ಥ್ಯಾಂಕ್ ಯು ಗುರುಗಳೇ. ಅವ್ರ ಕೈಯಿಂದ ನಾವು ಇಸ್ಕೊತಾ ಇರೋದು ಐ ಥಿಂಕ್ ಇಟ್ಸ್ ರಿಯಲಿ ವರ್ತ್ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತರುಣ್ ಅವರೇ. ಈಗ ಆರಾಧನಾ ಅವ್ರು ಆಲ್ರೆಡಿ ಮಾತಾಡಿದ್ದಾರೆ, ಬಟ್ ಆದರೂ ಈಗ ಒಂದು ಡೈಲಾಗು ಹೇಳ್ಬಿಟ್ಟು ಮಾತಾಡ್ಬೇಕು ನೀವು. ಕಚಕ್ ಅಂದ್ಬಿಡ್ತಾರೆ ಇವಾಗ. ಡೈಲಾಗ್ ಹೇಳಿಲ್ಲ ಅಂದರೆ ಕಚಕ್. ಇಲ್ಲ ಡೈಲಾಗ್ ಇಲ್ಲ, ಬಟ್ ಮೊದಲನೇದಾಗಿ ನಾನು ನ್ಯೂಸ್ 18 ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ನಮ್ಮ ಕನ್ನಡ ಜನತೆಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನನ್ನ ಜೊತೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಯೋಗರಾಜ್ ಭಟ್ ಸರ್, ನಿಮ್ಮ ಕೈಯಿಂದ ಸಿಕ್ಕಿದೆ ಅಂತ ತುಂಬ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಆರಾಧನಾ. ಮಾಸ್ತಿ ಸರ್. ಸೊ ಅಲ್ಟಿಮೇಟು ಜನ ಆಶೀರ್ವಾದ ಮಾಡಿ ಸಿನಿಮಾನ ಗೆಲ್ಲಿಸಿದ್ದಾರೆ. ಮತ್ತು ಅಚ್ಚ ಕನ್ನಡದ ಸಿನಿಮಾ, ವರ್ಷದ ಕನ್ನಡಿಗ ಪ್ರಶಸ್ತಿ ಬಂದಿರೋದು ಇನ್ನೂ ದೊಡ್ಡದು. ಸೊ ಒಂದು ಡೈಲಾಗ್ ಹೇಳಬೇಕು ಅಂದರೆ, ಮಚ್ಚು ಒಡವೆ ಥರ ಕಾಣಬಾರ್ದು, ಒಡೆಯೋ ಥರ ಕಾಣಬೇಕು, ಮಚ್ಚಲ್ಲಿ ಅಹಂಕಾರ ಕಾಣಬೇಕು, ಅಲಂಕಾರ ಕಾಣಬಾರ್ದು. ಇದನ್ನ ಎಷ್ಟು ಸಿಂಪಲ್ ಆಗಿ ಹೇಳಿದ್ರು. ಡಿ ಬಸ್ ಹೆಂಗೆ ಹೇಳಿದ್ರು, ಇವರು ಅದನ್ನು ಸಿಂಪಲ್ ಆಗಿ ಇವ್ರು ಬರೀ ಹೇಳಿಸ್ತಾರಷ್ಟೇ ಬರೆದ್ಬಿಟ್ಟು. ಥ್ಯಾಂಕ್ ಯು ಮಾಸ್ತಿ ಸರ್, ಥ್ಯಾಂಕ್ ಯು. ಆ್ಯಂಡ್ ಯಾವುದೇ ಒಂದು ಚಿತ್ರದ ಮೂಲ ಕಥೆ ಆಗಿರುತ್ತೆ. ಆ ಕಥೆನ ಕೊಟ್ಟಂಥ ಜಡೇಶ್ ಸರ್, ನ್ಯೂಸ್ 18ಗೆ ಧನ್ಯವಾದಗಳು. ಆ್ಯಕ್ಚುಲಿ ಕೇಳ್ಪಟ್ಟೆ ಇವಾಗ ಮನೋರಂಜನೆ ಬೆಸ್ಟ್ ಸಿನಿಮಾ ಇವಾಗಿಂದ ಈ ಇಯರಿಂದ ಆ್ಯಡ್ ಆಗಿದೆ ಅಂತ. ಅದು ಕಾಟೇರದಿಂದ ಶುರುವಾಗಿದ್ದು, ಕನ್ನಡ ಸಿನಿಮಾದಿಂದ ಶುರುವಾಗಿದ್ದು. ಅದು ತುಂಬ ಖುಷಿಯಾಗಿದೆ. ಮತ್ತು ಈ ಸ್ಟೇಜ್ಗೆ ಇಷ್ಟೆಲ್ಲ ಕಾರಣ ನನಗೆ ಮೇಯ್ನಾಗಿ ನನ್ನ ಗುರುಗಳಂತಲೇ ಹೇಳ್ಬೋದು, ತರುಣ್ ಸರ್. ಥ್ಯಾಂಕ್ ಯು ಸರ್, ತರುಣ್ ಸರ್. ಹಾಗೆ ಬಾಸ್ಗೆ ಮತ್ತು ನಮ್ಮ ರಾಕ್ಲೈನ್ ಸರ್ಗೆ, ಇಡೀ ಟೀಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತೀನಿ. ಸೂಪರ್. ಹಾಗೆಯೇ ಈ ವರ್ಷ ಎಲ್ಲ ಕನ್ನಡಿಗರಿಗೆ ಬಹಳ ಪಸಂದ್ ಆದಂತಹ ಚಿತ್ರ ಕಾಟೇರ ಆಗಿರೋದ್ರಿಂದ ಸೂಪರ್ ಅಂತ ಹೇಳಿದ್ರೆ ಆಯ್ತು. ಪಸಂದ್ ಕೊರಿಯೋಗ್ರಾಫರ್ ಅವರೇ, ಅನುಶ್ರೀ ಅವರು. ಪಸಂದ್ ಅಂತ ಹೇಳಿ ಸರ್. 3, 2, 1. ಸರ್ ಯು ಡೂ ಸರ್ ದಿಸ್ ಒನ್. ಯಾ ಅಷ್ಟೇ ನೋಡಿ. ಇವತ್ತು ನಿಜವಾಗ್ಲೂ ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಕಾರ್ಯಕ್ರಮ ಕೂಡ ಅಷ್ಟೇ ಪಸಂದ್ ಆಗಿತ್ತು. ಧನ್ಯವಾದಗಳು ಎಲ್ಲರಿಗೂ, ಅಭಿನಂದನೆಗಳು ಮತ್ತೊಮ್ಮೆ ಕಾಟೇರ ಚಿತ್ರಕ್ಕಾಗಿ. ಬಟ್ ಯೋಗರಾಜ್ ಭಟ್ ಸರ್ ಅವರು ಒಂದೆರಡು ಮಾತಾಡಬೇಕು. ಮತ್ತೊಮ್ಮೆ ಸಭೆಗೆ ನಮಸ್ಕಾರ. ದರ್ಶನ್ ಸರು ಅಚ್ಚ ಕನ್ನಡ 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 ಅನ್ನೋಕ್ಕೂ, ವರ್ಷದ ಕನ್ನಡಿಗ ಸಮಾರಂಭದಲ್ಲಿ ಕನ್ನಡದ ಅತ್ಯುತ್ತಮ ಚಿತ್ರ ಕಾಟೇರ ಅಂತ ಆಗೋದಕ್ಕೂ ಅದು ಕರೆಕ್ಟಾಗೇ ಇದೆ. ಅದು ಯಾಕಂದರೆ ಅವರ ಕನ್ನಡ ಪ್ರೀತಿ ತುಂಬ ದೊಡ್ಡದು, ತುಂಬ ದೊಡ್ಡದು ಅಂದರೆ ತುಂಬ ದೊಡ್ಡದು, ಐಕಾನಿಕ್ ಪ್ರೀತಿ ಅವರದ್ದು. ಇಡೀ ತಂಡಕ್ಕೆ ಈ ಒಂದು ಕನ್ನಡ ಸಂದರ್ಭದಲ್ಲಿ ಈ ಚಿತ್ರನ ಆಯ್ಕೆ ಮಾಡಿರೋದಕ್ಕೆ ನ್ಯೂಸ್ 18ಗೆ ಕೂಡ ಒಂದು ಶುಭಾಶಯ. ಯಾಕಂದರೆ ಬರೀ ಹಿಟ್ಟಾಗಿದ್ದಕ್ಕೆ ಸೆಲೆಕ್ಟ್ ಮಾಡ್ದಂಗಿಲ್ಲ. ಇದು ಯಾವತ್ತಿಗೂ ಶಾಶ್ವತವಾಗಿ ಉಳಿಯುವಂಥ ಒಂದು ಸೀಲು ಹೊಡೆದಿರೋ ಸಿನಿಮಾ ಕಾಟೇರ. ಸೊ ಮಾಸ್ತಿ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ನನ್ನ ಗೆಳೆಯ, ಅವನಿಗೆ ಅವಾರ್ಡ್ ಕೊಡೋದ್ರಲ್ಲೂ ಒಂದು ಖುಷಿ ಇದೆ. ಜೈ ದರ್ಶನ್ ಸರ್, ಜೈ ಕನ್ನಡ, ಜೈ ಕಾಟೇರ. ಸದಾ ಎಲ್ಲರ ನೆನಪಲ್ಲಿ ಈ ಸಿನಿಮಾ ರಾರಾಜಿಸ್ತಾನೆ ಇರಲಿ, ಕನ್ನಡದ ಮೆರುಗು ಹೆಚ್ಚುತ್ತಾನೆ ಇರಲಿ ಅಂತ ಹೇಳ್ತೇನೆ. ಕೊನೆಯದಾಗಿ ಜೈ ನ್ಯೂಸ್ 18, ಜೈ ಅನುಶ್ರೀ. ನಮಸ್ಕಾರ. ಅದು ಸರ್, ಅದು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ.
ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.